ಈಗಾಗಲೇ ರಾಜ್ಯದಲ್ಲಿ ಎರಡನೇ ಸುತ್ತಿನ ಮತದಾನ ನಡೀತಾ ಇದೆ. ಎರಡನೇ ಹಂತದ ಮತದಾನ ಇನ್ಫ್ಯಾಕ್ಟ್ ತುಂಬ ಜೋರಾಗಿ ನಡೀತಾ ಇದೆ. ಸಹಜವಾಗಿ ಆರಂಭದಲ್ಲಿ ಸ್ವಲ್ಪ ಸ್ಲೋ ಮೂವ್ಮೆಂಟ್ಸ್ಗಳು ಕಾಣ್ತಾ ಇದೆ. ಆದರೆ ಈಗ ಬಿಸಿಲೇರುವ ಮುನ್ನವೇ ಜನ ಮತಗಟ್ಟೆಗೆ ಬರ್ತಾ ಇದ್ದಾರೆ. 9 ಗಂಟೆವರೆಗೆ 9% ಮತದಾನ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮತದಾನವಾಗಿದೆ. ಮಲೆನಾಡು ಭಾಗದಲ್ಲಿ ಮನೆಗಳು ದೂರ ಇದ್ರೂ ಕೂಡ ಜನ ಹೆಚ್ಚಾಗಿ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಇದುವರೆಗೂ ಕೂಡ 11.39% 11.39% ಮತದಾನ ಆಗಿದೆ. ಇನ್ನು ಬಾಗಲಕೋಟೆಯಲ್ಲಿ 8.59% ಆಗಿದೆ. ಬೆಳಗಾವಿಯಲ್ಲಿ ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. 9.48% ಮತದಾನ ಆಗಿದೆ. ಬಳ್ಳಾರಿಯಲ್ಲಿ ಇನ್ನು 10.37. ಬಳ್ಳಾರಿನೂ ಕೂಡ ಕಂಪೇರ್ ಮಾಡೋ ಒಳ್ಳೆ ಮತದಾನನೇ ಆಗಿದೆ. ಯಾಕಂದ್ರೆ ಆ ಭಾಗದಲ್ಲಿ ಬಿಸಿಲು ಜಾಸ್ತಿ, ಈಗಾಗಲೇ ಬಿಸಿಲೇರೋ ಮೊದಲನೇ ಜನ ಬರ್ತಾ ಇದ್ದಾರೆ. ಅದೇ ರೀತಿ ಚಿಕ್ಕೋಡಿಯಲ್ಲೂ ಕೂಡ 10% ಮತದಾನ ಆಗಿದೆ. ದಾವಣಗೆರೆಯಲ್ಲಿ 9.11% ಮತದಾನ ಆಗಿದೆ. ಒಟ್ಟಿನಲ್ಲಿ ಬೆಳಗ್ಗೆನೇ ನೋಡ್ತಾ ಇದ್ದಾರೆ, ಬೆಳಗ್ಗೆಯಿಂದಲೇ ಕೂಡ ಉತ್ತಮ ಮತದಾನ. ಅದರಲ್ಲೂ ಕೂಡ ಹೆಚ್ಚಾಗಿ ಬಿಸಿಲಿರುವಂಥ ಪ್ರದೇಶದಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಅಫ್ಕೋರ್ಸ್ ಶಿವಮೊಗ್ಗ ಬಂದಿದ್ದಕ್ಕೆ ಬೇರೆ ಅಪವಾದ ಆಗುತ್ತೆ. ಶಿವಮೊಗ್ಗದಲ್ಲೂ ಕೂಡ ಬೆಳಗ್ಗೆ ಸುಮಾರು 11% ಮತದಾನ ಆಗಿದೆ. ಉತ್ತರ ಕನ್ನಡದಲ್ಲೂ ಕೂಡ 11% ಆಗಿದೆ. ಅದೇ ರೀತಿ ಇನ್ನು ಕೊಪ್ಪಳದಲ್ಲಿ 8% ಮತದಾನವಾಗಿದ್ದರೆ, ಇನ್ನು ಬಳ್ಳಾರಿಯಲ್ಲಿ 10% ಮತದಾನ. ಇದು ಬಾಗಲಕೋಟೆಯ ಮೀಟರ್ನ ನೋಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಸುಮಾರು 8.59% ಮತದಾನವಾಗಿದೆ. ಅದೇ ರೀತಿ ಇದು ಬೆಳಗಿನ 9 ಗಂಟೆ ತನಕ ಮಾತ್ರ, 7 ಗಂಟೆಯಿಂದ 9 ಗಂಟೆ ತನಕ ವಿವರವನ್ನು ನಿಮಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಬೇರೆ ಬೇರೆ ಭಾಗ ನೋಡೋದಾದ್ರೆ, ಇನ್ನು ಬೆಳಗಾವಿಯಲ್ಲೂ ಕೂಡ 9% ಮತದಾನ ಆಗಿದೆ. 9.48 ಪ್ರಿಸೈಸ್ ಆಗಿ ಹೇಳಬೇಕು ಅಂದರೆ. ಅದೇ ರೀತಿ ಬೇರೆ ಬೇರೆ ಭಾಗ ನೋಡೋಣ. ಬೆಳಗಾವಿ ಆಯಿತು, ಚಿಕ್ಕೋಡಿಯಲ್ಲೂ ಕೂಡ 10%, ಇನ್ಫ್ಯಾಕ್ಟ್ 10% ಮತದಾನ ಆಗಿರುವಂಥ ಕಂಡು ಬರ್ತಾ ಇದೆ. ಇನ್ನು ಬಳ್ಳಾರಿಯಲ್ಲಿ 10.37% ಮತದಾನವಾಗಿದೆ. ಒಟ್ಟಿನಲ್ಲಿ ಬಿಸಿಲೇರುವ ಮುನ್ನವೇ ಜನ ಮತಗಟ್ಟೆಯತ್ತ ಬರ್ತಾ ಇದ್ದಾರೆ. ಹೀಗಾಗಿ ಆದಷ್ಟು ಶೀಘ್ರದಲ್ಲಿ ಮತ ಚಲಾವಣೆಯನ್ನು ಮಾಡುವಂಥ ನಿರೀಕ್ಷೆ ಅವರಲ್ಲೂ ಕೂಡ ಇದೆ. ಇದರ ಜೊತೆಗೆ ಕಳೆದ ಬಾರಿಯ ಪೋಲ್ ಪರ್ಸೆಂಟೇಜನ್ನು ಮೊದಲ ಹಂತದಲ್ಲಿ ನಾವು ಕಂಪೇರ್ ಮಾಡಿದ್ರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ 14% ಮತದಾನವನ್ನು ಕೇವಲ 2 ಗಂಟೆಯಲ್ಲಿ ಮಾಡಿತ್ತು. ಈಗ ಅದೇ ರೀತಿಯಂಥ ಟ್ರೆಂಡ್ ಕೆಲವೊಂದಿಷ್ಟು ಭಾಗಗಳಲ್ಲಿ, ಪ್ರಮುಖವಾಗಿ ಬೆಳಗಾವಿ, ಬಳ್ಳಾರಿ ಸೇರಿದಂತೆ ಆ ಭಾಗದಲ್ಲಿ ಕಂಡು ಬರ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಒಂದು ಆ್ಯಾವ್ರೇಜ್ ಆಗಿ ಹೇಳಬೇಕು ಅಂದರೆ 8% ಮತದಾನ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಟ್ಟಿನಲ್ಲಿ ಬಿರುಸಿನ ಮತದಾನ ಇಲ್ಲೂ ಕೂಡ ನಡೀತಾ ಇದೆ. ಎರಡನೇ ಹಂತದ ಮತದಾನ ಯಾವ ರೀತಿ ಉತ್ಸಾಹ ಇರುತ್ತೆ ಅನ್ನುವಂಥ ಸಹಜವಾದಂಥ ಕುತೂಹಲ ಇತ್ತು. ಯಾಕಂದರೆ ನಾವು ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ, ಬೆಂಗಳೂರಿನಲ್ಲಿ ಸಹಜವಾಗಿ ಸೆಲೆಬ್ರಿಟೀಸ್ಗಳು ಜಾಸ್ತಿ ಇರ್ತಾರೆ, ದೊಡ್ಡ ದೊಡ್ಡ ನಟಿಯರು ಇರ್ತಾರೆ. ಅದರ ಜೊತೆಗೆ ಇನ್ನಿತರ ರಾಜಕಾರಣಿಗಳ ಓಟು ಕೂಡ ಇಲ್ಲೇ ಹೆಚ್ಚಾಗಿದೆ. ಹೀಗಾಗಿ ಅಲ್ಲಿನ ಉತ್ಸಾಹ ಬೇರೆ ಥರವಾಗುತ್ತೆ. ಜೊತೆಗೆ ಮಾಧ್ಯಮಗಳಲ್ಲಿರ್ಬೋದು, ಸೋಷಿಯಲ್ ಮೀಡಿಯಾಗಳಿರ್ಬೋದು, ಅದರಿಂದ ಮೆಸೇಜ್ ಪಾಸ್ ಆಗುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿರುತ್ತೆ. ಇನ್ನು ಉತ್ತರ ಕರ್ನಾಟಕದ ಭಾಗಕ್ಕೆ ಹೇಳೋದಾದರೆ, ಅಲ್ಲೂ ಕೂಡ ಸಹಜವಾಗಿ ಮತ ಚಲಾಯಿಸುವಂಥ ಹಕ್ಕು ಎಲ್ರಿಗೂ ಕೂಡ ಇದ್ದರೂ ಕೂಡ ಆ ಒಂದು ಅದೇ ಒಂದು ವೇವ್ ಏನು ಹೇಳ್ತೀವಿ ಅಂದರೆ, ಮತದಾನ ರಾಜ್ಯಾದ್ಯಂತ ಒಂದೇ ಹಂತಲ್ಲಾದಂಥ ಸಂದರ್ಭದಲ್ಲಿ ನಮಗೆ ಬೇರೆ ರೀತಿಯಾದಂಥ ಒಂದು ಪ್ಯಾಟ್ರನ್ ಕಂಡು ಬರುತ್ತೆ. ಅದೇ ರೀತಿ 2 ಹಂತಲ್ಲಾಗತ್ತೆ ಅಂದರೆ ಸಹಜವಾಗಿ ಬೇರೆ ಬೇರೆ ಕಾರಣಗಳಿಗೋಸ್ಕರ, ಅಂದರೆ ಕೇವಲ ಪೊಲಿಟಿಕಲ್ ಕಾರಣ ಅಂತಲ್ಲ, ಬೇರೆ ಬೇರೆ ಕಾರಣಕ್ಕೋಸ್ಕರ ಮತದಾನ ಇದಾಗುತ್ತೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರೀಗ ಕಲಬುರಗಿಯಲ್ಲಿ ಮತದಾನ ಮಾಡಿ ಹೊರಗಡೆ ಬರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮತಗಟ್ಟೆಯಿಂದ ಕಂಡು ಬರ್ತಾ ಇರುವಂಥ ದೃಶ್ಯ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ತಾನೇ ಮತ ಹಾಕಿದ್ರು. ಈಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹಾವೇರಿಯಲ್ಲಿ ಇನ್ಫ್ಯಾಕ್ಟ್ ಮತ ಹಾಕಿ ಈಗ ಹೊರಗಡೆ ಬರ್ತಾರೆ. ಶಿಗ್ಗಾವಿಯಲ್ಲಿ ಅವರ ಮತ ಇರುವಂಥದ್ದು. ಹೀಗಾಗಿ ಅವರ ಮತಗಟ್ಟೆಗೆ ತೆರಳಿ ಮತ ಹಾಕಿ ಮತದಾನ ಮಾಡಿದಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಹಾವೇರಿಯ BJP ಲೋಕಸಭಾ ಅಭ್ಯರ್ಥಿಯಾಗಿ ಬೊಮ್ಮಾಯಿ ಅವರು ಕಣಕ್ಕಿಳಿತಾ ಇದ್ದಾರೆ. ಈಗ ಅವರು ಕೂಡ ಮತದಾನವನ್ನು ಮಾಡಿದ್ದಾರೆ. ಬಹುತೇಕ ರಾಜ್ಯಾದ್ಯಂತ ನೋಡೋದಾದ್ರೆ ಈಗಾಗಲೇ ಬಹುತೇಕ ಎಲ್ಲ ಅಭ್ಯರ್ಥಿಗಳು ಮೊದಲ ಹಂತದಲ್ಲೇ ಬಂದು ಮತ ಚಲಾವಣೆ ಮಾಡೋ ಮೂಲಕ ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಕಾರ್ಯಕರ್ತರಿಗೆ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆ ಒಳಗಡೆ 20ರಿಂದ 30% ಮತದಾನ ಮಾಡುವಂಥ ಕಾರ್ಯಕ್ರಮವನ್ನು ನೀವು ಹಮ್ಮಿಕೋಬೇಕು ಅಂತ ಹೇಳ್ತಾ ಇದ್ದಾರೆ. ದೇಶದ 3ನೇ ಹಂತದ ಚುನಾವಣೆ ಮೇ 7ನೇ ತಾರೀಕು ಮತದಾನ ನಡೀತಾಯಿದೆ. ರಾಜ್ಯದ 2ನೇ ಹಂತದ ನಡೀತಾ ಇದೆ. ಮೊದಲನೇ ಹಂತ ರಾಜ್ಯದಲ್ಲಿ 14 ಲೋಕಸಭಾ ಚುನಾವಣೆಯ ಮತದಾನ ಆಗಿದೆ. ಇದು 2ನೇ ಹಂತ ಚರಣದಲ್ಲಿ ಮತ್ತೆ 14 ಆಗ್ತಾಯಿದೆ. ಒಟ್ಟು 28 ಈ ರಾಜ್ಯದ ಚುನಾವಣೆ ಈ ಮತದಾನ ಮುಖಾಂತರ ಇವತ್ತು ಅಂತಿಮಗೊಳ್ತಾ ಇದೆ. ನಾನು ಇಡೀ ಕರ್ನಾಟಕದ 14 ಕ್ಷೇತ್ರದ ಮಹಾಜನತೆಗೆ ಬನ್ನಿ, ಹೊರಗಡೆ ಬನ್ನಿ, ಮತದಾನವನ್ನು ಮಾಡಿ ಪ್ರಜಾಪ್ರಭುತ್ವದ ಈ ಮಹತ್ವದ ಘಟ್ಟದಲ್ಲಿ ತಾವು ಕೂಡ ಪಾಲ್ದಾರರಾಗಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಿ, ಪ್ರಜಾಪ್ರಭುತ್ವವನ್ನು ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ. ದೇಶದ 3ನೇ ಹಂತದ ಚುನಾವಣೆ. ಇದು ಬಸವರಾಜ ಬೊಮ್ಮಾಯಿ ಅವರ ಮಾತುಗಳು.
ಪ್ರಜಾಪ್ರಭುತ್ವದ ಹಬ್ಬ. ಸೊ ಇದರಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಿ ಅನ್ನುವಂಥ ಒಂದು ಕರೆಯನ್ನು ನೀಡಿದ್ರು. ನೋಡಿ, ಒಂದು ವಿನೂತನವಾದಂತಹ ಒಂದು ಮತಗಟ್ಟೆಯನ್ನು ಮತಗಟ್ಟೆ ಸಿಬ್ಬಂದಿ ಇವರೆಲ್ಲ. ಎಸ್, ಮತಗಟ್ಟೆಯ ಸಿಬ್ಬಂದಿ ರಾಜರ ಕಾಲದಲ್ಲಿ ಯಾವ ರೀತಿಯಾಗಿ ಇರ್ತಾ ಇದ್ರು, ಅಲ್ಲಿ ರಾಜರ ಆಸ್ಥಾನದಲ್ಲಿ ಇರ್ತಕ್ಕಂಥ ಒಂದಷ್ಟು ಜನ, ಅದೇ ರೀತಿಯಾಗಿ ಇಲ್ಲೂ ಕೂಡ ಅವರು ಸಿದ್ಧರಾಗಿ ಬಂದು ಕೂತಿರುವಂಥದ್ದು. ಅಂದ್ರೆ ಅಟ್ರಾಕ್ಟ್ ಮಾಡೋದಕ್ಕೆ, ಮತದಾರರನ್ನ ಸೆಳೆಯೋದಕ್ಕೆ, ಬನ್ನಿ ಮತದಾನ ಮಾಡಿ ಅನ್ನುವಂಥದ್ದನ್ನ ವಿನೂತನ ರೀತಿಯಲ್ಲಿ ಈ ರೀತಿಯಾಗಿ ಅವರು ಜಾಗೃತಿಯನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಿಬ್ಬಂದಿ ಎಲ್ಲರೂ ಕೂಡ ರಾಜರ ಆಸ್ಥಾನದಲ್ಲಿ ಏನಿರ್ತಿದ್ರಲ್ಲ ಮುಂಚೆ, ಆ ಥರದ ಪೋಷಾಕ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಬಹುಶಃ ಸಂಭ್ರಮಿಸ್ತಾ ಇದ್ದಾರೆ. ಅದೇ ರೀತಿ ರಾಜ ಪೋಷಾಕಗಳನ್ನ ತೊಟ್ಕೊಂಡು ಸೀರೆಗಳನ್ನ ನೋಡ್ತಾ ಇದ್ರೆ ಬಹುಶಃ ಒಂದು ವೋಟಿಂಗ್ ಅನ್ನ, ಮತೋತ್ಸವವನ್ನ ಸೆಲೆಬ್ರೇಟ್ ಮಾಡುವಂತ ರೀತಿ ಕಂಡುಬರ್ತಾ ಇದೆ. ಇದು ಶಿವಮೊಗ್ಗದಲ್ಲಿ ಇರುವಂತಹ ಒಂದು ಮತಗಟ್ಟೆಯಲ್ಲಿ ಈ ಥರದ ಒಂದು ದೃಶ್ಯ ನಮಗೆ ಕಂಡು ಬರ್ತಾ ಇದೆ. ಇವರಿಗೂ ಕೂಡ ಎಲೆಕ್ಷನ್ ಕಮಿಷನ್ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೆ. ಈಗ ಪಿಂಕ್ ಮತಗಟ್ಟೆ ಅನ್ನುವಂಥದ್ದು ಮಾಡೋದು, ಹಾಗೆ ಕೆಲವೊಂದು ಕಡೆ ಈ ಫಾರೆಸ್ಟ್ನ ಒಂದು ಥೀಮ್ ಇಟ್ಕೊಂಡು ಮಾಡುವಂಥದ್ದು, ಈ ಥರದೆಲ್ಲವೂ ಕೂಡ ಪೋಲಿಂಗ್ ಬೂತ್ಗಳನ್ನು ನಾವು ನೋಡ್ತಾ ಇರ್ತೀವಿ. ಸೊ ಅದೇ ರೀತಿ ಒಂದು ವಿನೂತನ ಒಂದು ಮತಗಟ್ಟೆಯಲ್ಲಿ ನೋಡಿ, ಅಲ್ಲಿ ತಳಿರು ತೋರಣಗಳನ್ನು ಹಾಕಿ ಸಿಂಗರಿಸಿರುವಂಥ ಒಂದು ಮತಗಟ್ಟೆ, ಗ್ರೀನ್ ಪೋಲಿಂಗ್ ಬೂತ್. ಎಸ್, ಅಲ್ಲಿ ಒಂದು ಪ್ರಥಮ ಚಿಕಿತ್ಸಾ ಕೇಂದ್ರವನ್ನು ಕೂಡ ಇಟ್ಟಿದ್ದಾರೆ. ಸೊ ಅಲ್ಲಿಗೆ ಬರುವಂತಹ ಜನ ಅವ್ರಿಗೇನಾದರೂ ಒಂದಷ್ಟು ಅವಶ್ಯಕತೆ ಬಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡುವಂಥದ್ದು. ಸೊ ಈ ಥರದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥ ಚುನಾವಣಾ ಸಿಬ್ಬಂದಿ. ಮತ್ತೊಂದು ಕಡೆ ರಾಜ ಪೋಷಾಕಗಳನ್ನು ಧರಿಸಿ ಅಲ್ಲಿ ಮತಗಟ್ಟೆಗೆ ಸೆಳಿತಾ ಇರುವಂತಹ ಸಿಬ್ಬಂದಿಯನ್ನು ಕೂಡ ನಾವು ಗಮನಿಸ್ಬೋದು. ಒಂದೊಂದು ಕಡೆ ಈ ಥರದ ಫ್ರೇಮ್ಗಳನ್ನು ಕೂಡ ನೋಡ್ತಾ ಇರ್ತೀವಿ. ಯಾರು ಮತದಾನವನ್ನು ಮಾಡ್ತಾರೋ, ಮಾಡಿ ಬಂದ ನಂತರ ಅಲ್ಲಿ ಆ ಫ್ರೇಮಲ್ಲಿ ನಿಂತು ಫೋಟೋ ತೆಗೆಸ್ಕೊಳ್ಳುವಂಥ ಸೆಲ್ಫಿ ಪಾಯಿಂಟ್ ತರ. ಹೊಸದಾಗಿ ಈಗ ಇನ್ಫ್ಯಾಕ್ಟ್ ಆಯೋಗ ಕೂಡ ಹೊಸ ಈ ಟ್ರೆಂಡಿ ಆಗಿರುವಂಥದ್ದೆಲ್ಲವನ್ನೂ ಕೂಡ ಪ್ರಯತ್ನ ಪಡ್ತಾ ಇದೆ. ಸೊ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸ್ವಲ್ಪ ಟ್ರೆಂಡ್ ಆಗಿ ಜನ ಬರಲಿ ಅಂತ.